ನಮಸ್ಕಾರ. ಇವತ್ತು ನಾವು ಕೇವಲ ಒಂದು ಸಾಮಾನ್ಯ ಪುಸ್ತಕದ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ 20ನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ, ನಿಜವಾದ ಕ್ಲಾಸಿಕ್ ಅಂತಲೇ ಕರೆಸಿಕೊಳ್ಳುವ ಜಾರ್ಜ್ ಆರ್ವೆಲ್ ಅವರ ಆನಿಮಲ್ ಫಾರ್ಮ್ ಕೃತಿಯ ಆಳವಾದ ಒಳನೋಟಗಳನ್ನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ. ಇದು ಮೇಲ್ನೋಟಕ್ಕೆ ಬರೀ ಪ್ರಾಣಿಗಳ ಕಥೆಯಂತೆ ಕಂಡ್ರೂ ವಾಸ್ತವದಲ್ಲಿ ಇದು ಮಾನವ ಇತಿಹಾಸ, ಅಧಿಕಾರದ ಮದ ಮತ್ತು ಕ್ರಾಂತಿಯ ಭಮನಿರಸನದ ಬಗ್ಗೆ ಹೇಳುವ ಅದ್ಭುತ ರೂಪಕ. ಇದು ಇವತ್ತಿಗೂ ಯಾಕೆ ಅಷ್ಟೊಂದು ಪ್ರಸ್ತುತ ಮತ್ತು ಇದನ್ನ ಯಾಕೆ ಒಂದು ಶ್ರೇಷ್ಠ ಕೃತಿ ಅಂತ ಕರೀತಾರೆ ಅನ್ನೋದನ್ನ ಕೆಲವೊಂದು ಅತ್ಯುತ್ತಮ ಉದಾಹರಣೆಗಳು ಮತ್ತು ಉಲ್ಲೇಖಗಳ ಮೂಲಕ ಬನ್ನಿ ಡಿಕೋಡ್ ಮಾಡೋಣ. ಎಲ್ಲಾ ಪ್ರಾಣಿಗಳು ಸಮಾನ, ಆದರೆ ಕೆಲವು ಪ್ರಾಣಿಗಳು ಇತರರಿಗಿಂತ ಹೆಚ್ಚು ಸಮಾನವಾಗಿವೆ. ಎಂಥ ಅದ್ಭುತವಾದ, ಅದೇ ರೀತಿ ಬೆಚ್ಚಿ ಬೀಳಿಸುವಂತಹ ಸಾಲಲ್ವಾ ಇದು? ಈ ಒಂದೇ ಒಂದು ವಾಕ್ಯ ಇಡೀ ಕೃತಿಯ ಜೀವಾಳ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಾಹಿತ್ಯ ಲೋಕದಲ್ಲಿ ಈ ಪುಸ್ತಕ ಒಂದು ಎವರ್ ಗ್ರೀನ್ ಕ್ಲಾಸಿಕ್ ಆಗೋದಕ್ಕೆ ಇಂಥ ಆಳವಾದ ಸಾಲುಗಳೇ ಕಾರಣ. ಎಲ್ಲರೂ ಸಮಾನರು ಅನ್ನೋ ಸುಂದರ ಕನಸಿನಿಂದ ಶುರುವಾದ ಕ್ರಾಂತಿಯೊಂದು ಕಾಲಕ್ರಮೇಣ ಹೇಗೆ ಮತ್ತೊಂದು ಬಗೆಯ ಭೀಕರ ಶೋಷಣೆಗೆ ದಾರಿ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಆರ್ವೆಲ್ ಅವರು ಈ ಒಂದೇ ವಾಕ್ಯದಲ್ಲಿ ಹಿಡಿದಿಟ್ಟಿದ್ದಾರೆ. ಸರಿ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೇಗಿರುತ್ತೆ ಅಂತ ಒಮ್ಮೆ ನೋಡ್ಬಿಡೋಣ. ಮೊದಲನೆಗೆ ಈ ಶ್ರೇಷ್ಠ ಕೃತಿಯ ಮೂಲ ರಚನೆ, ಆಮೇಲೆ ಐತಿಹಾಸಿಕ ಸಂಕೇತಗಳಾಗಿ ಇಲ್ಲಿನ ಪಾತ್ರಗಳು, ಅಧಿಕಾರದ ಭ್ರಷ್ಟತೆ, ನಿಯಮಗಳ ತಿದ್ದುಪಡಿ, ಪ್ರಗತಿಯ ಹೆಸರಿನಲ್ಲಿ ಸೃಷ್ಟಿಯಾಗುವ ಭ್ರಮೆ ಮತ್ತು ಕೊನೆಯದಾಗಿ ಜಾರ್ಜ್ ಆರ್ವೆಲ್ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡಲಿದ್ದೇವೆ. ಬನ್ನಿ, ನಮ್ಮ ಮೊದಲನೇ ವಿಭಾಗದಿಂದಲೇ ಶುರು ಮಾಡೋಣ. ಶ್ರೇಷ್ಠ ಕೃತಿಯ ಒಳನೋಟ, ನೀತಿಕತೆ ಮತ್ತು ವಾಸ್ತವದ ಸಂಗಮ. ರಷ್ಯನ್ ಕ್ರಾಂತಿಯಂತಹ ಒಂದು ಬೃಹತ್ ಹಾಗೂ ಸಂಕೀರ್ಣವಾದ ಐತಿಹಾಸಿಕ ಘಟನೆಯನ್ನ ಒಂದು ಪುಟ್ಟ ಫಾರ್ಮ್ ಅಥವಾ ತೋಟದ ಕಥೆಯ ಮೂಲಕ ಹೇಳೋದೊಂದ್ರೆ ಸಾಮಾನ್ಯ ಮಾತಲ್ಲ. ಆರ್ವೆಲ್ ಅವರು ಪ್ರಾಣಿಗಳ ನೀತಿಕಥೆಯ ಮೂಲಕ ವಾಸ್ತವದ ಅತ್ಯಂತ ಕಠೋರ ರಾಜಕೀಯ ಸತ್ಯಗಳನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ಹೇಳಿದ್ದಾರೆ. ಈ ಶೈಕ್ಷಣಿಕ ವಿಮರ್ಶೆಗಳನ್ನು ಗಮನಿಸಿದ್ರೆ ನಮಗೆ ಸ್ಪಷ್ಟವಾಗೋದು ಒಂದೇ: ಕೃತಿಯಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಸೋವಿಯತ್ ರಷ್ಯಾದ ಅಂದಿನ ಸಾಮಾಜಿಕ ರಾಜಕೀಯ ಹಿನ್ನೆಲೆಯನ್ನೇ ಆಧರಿಸಿದೆ. ಅಂದ್ರೆ ಇದು ಬರೀ ಕಾಲ್ಪನಿಕ ಕಥೆ ಖಂಡಿತ ಅಲ್ಲ, ಇತಿಹಾಸದ ಒಂದು ನೇರ ಪ್ರತಿಬಿಂಬ. ಮಾರ್ಕ್ಸ್ವಾದಿ ತತ್ವಗಳು, ಸ್ಟಾಲಿನ್ ಆಡಳಿತದ ವಾಸ್ತವ, ಇವೆಲ್ಲವನ್ನೂ ಪ್ರಾಣಿಗರ ಪಾತ್ರಗಳ ಮೂಲಕ ಎಷ್ಟೊಂದು ನಿಖರವಾಗಿ ಕಟ್ಟಿಕೊಟ್ಟಿದ್ದಾರೆ ಅಲ್ವಾ? ಈಗ ಎರಡನೇ ವಿಭಾಗಕ್ಕೆ ಬರೋಣ. ಐತಿಹಾಸಿಕ ಸಂಕೇತಗಳಾಗಿ ಪಾತ್ರಗಳು, ರೂಪಕದ ನಕ್ಷೆ. ಕಥೆಯಲ್ಲಿ ಬರುವ ಪಾತ್ರಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಈ ಕೃತಿ ಒಂದು ಕ್ಲಾಸಿಕ್ ಆಗೋದಕ್ಕೆ ಇಲ್ಲಿನ ಅದ್ಭುತ ಪಾತ್ರ ಸೃಷ್ಟಿಯೇ ಕಾರಣ ಅಂತ ಹೇಳ್ಬೋದು. ಇಲ್ಲಿನ ಪ್ರತಿಯೊಂದು ಪ್ರಾಣಿಯೂ ಇತಿಹಾಸದ ನಿರ್ದಿಷ್ಟ ವ್ಯಕ್ತಿಗಳನ್ನ ಪ್ರತಿನಿಧಿಸುತ್ತೆ ಅಂತ. ಉದಾಹರಣೆಗೆ, ಕಥೆಯ ಮುಖ್ಯ ವಿಲನ್ ನೆಪೋಲಿಯನ್ ಅನ್ನೋ ಈ ಹಂದಿ, ಇದು ನೇರವಾಗಿ ಜೋಸೆಫ್ ಸ್ಟಾಲಿನ್ನನ್ನೇ ಪ್ರತಿನಿಧಿಸುತ್ತೆ. ಸ್ಟಾಲಿನ್ ರಷ್ಯಾದಲ್ಲಿ ಅಧಿಕಾರವನ್ನ ತನ್ನ ಮುಷ್ಟಿಯಲ್ಲಿಟ್ಟುಕೊಳ್ಳಲು ರಹಸ್ಯ ಪೊಲೀಸ್ ಪಡೆಯನ್ನ ಹೇಗೆ ಬಳಸಿದ್ನೋ, ಅದೇ ರೀತಿ ಕಥೆಯಲ್ಲಿ ನೆಪೋಲಿಯನ್ ತನ್ನ ಹಿಡಿತದಲ್ಲಿರುವ ಕ್ರೂರ ನಾಯಿಗಳನ್ನ ಬಳಸಿ ಇತರರನ್ನ ಬೆದರಿಸ್ತಾನೆ. ಸರ್ವಾಧಿಕಾರ ಹೇಗೆ ತನ್ನ ಬೇರುಗಳನ್ನ ಬಿಡುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಮತ್ತೊಂದೆಡೆ ಸ್ನೋಬಾಲ್ ಅನ್ನೋ ಈ ಪಾತ್ರ ಲಿಯಾನ್ ಟ್ರಾಟ್ಸ್ಕಿಯನ್ನ ಹೋಲ್ತೆ. ನೋಡಿ, ಸ್ನೋಬಾಲ್ ನಿಜಕ್ಕೂ ಇತರ ಪ್ರಾಣಿಗಳ ಜೀವನವನ್ನ ಸುಧಾರಿಸಬೇಕು ಅಂತ ಪ್ರಾಮಾಣಿಕವಾಗಿ ಬಯಸುವ ಒಬ್ಬ ಆದರ್ಶವಾದಿ. ಆದರೆ ವಾಸ್ತವದಲ್ಲಿ ಏನಾಯ್ತು? ಟ್ರಾಟ್ಸ್ಕಿಯನ್ನ ಹೇಗೆ ದೇಶಭ್ರಷ್ಟನನ್ನಾಗಿ ಮಾಡಿ ಆಡಳಿತದ ಎಲ್ಲಾ ತಪ್ಪುಗಳಿಗೂ ಅವನನ್ನೇ ಹೊಣೆಗಾರನನ್ನಾಗಿ ಮಾಡಲಾಯ್ತೋ, ಕಥೆಯಲ್ಲಿ ಸ್ನೋಬಾಲ್ಗೂ ಅದೇ ಗತಿ ಬರುತ್ತೆ. ನೆಪೋಲಿಯನ್ ಅವನ್ನ ತೋಟದಿಂದ ಓಡಿಸಿ ಆಮೇಲೆ ನಡೆಯೋ ಪ್ರತಿಯೊಂದು ವೈಫಲ್ಯಕ್ಕೂ ಸ್ನೋಬಾಲ್ ಮೇಲೆಯೇ ಗೂಬೆ ಕೂರಿಸ್ತಾನೆ. ಹಾಗೇನೆ ಈ ಪಾತ್ರಗಳ ಪೈಕಿ ಬೆಂಜಮಿನ್ ಅನ್ನೋ ಕತ್ತೆಯ ಪಾತ್ರ ತುಂಬಾನೇ ಕುತೂಹಲಕಾರಿಯಾಗಿದೆ. ಬೆಂಜಮಿನ್ ವಾಸ್ತವಾಗಿ ಅತ್ಯಂತ ಬುದ್ಧಿವಂತ ಪ್ರಾಣಿ. ಆಡಳಿತದಲ್ಲಿ ಏನೆಲ್ಲಾ ಭ್ರಷ್ಟಾಚಾರ ನಡೀತಿದೆ, ನಿಯಮಗಳನ್ನು ಹೇಗೆ ಗಾಳಿಗೆ ತೂರಲಾಗ್ತಿದೆ ಅನ್ನೋದೆಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೂ ಅವನು ಮೌನವಾಗಿರ್ತಾನೆ. ಸಮಾಜದಲ್ಲಿ ಸತ್ಯ ಗೊತ್ತಿದ್ರೂ ಏನೂ ಮಾಡ್ಲಾಗದ ಅಸಹಾಯಕತೆಯಿಂದ ಅಥವಾ ತಮ್ಮ ಪಾಡಿಗೆ ತಾವು ಸೇಫ್ ಆಗಿರೋಣ ಅಂತ ಸುಮ್ನುಳಿಯುವ ನಿರಾಶಾವಾದಿ ಬುದ್ಧಿಜೀವಿ ವರ್ಗ ಇದೆಯಲ್ಲ, ಅದನ್ನ ಈ ಪಾತ್ರ ಕನ್ನಡಿ ಹಿಡಿದಂತೆ ತೋರಿಸುತ್ತೆ. ನಮ್ಮ ಮುಂದಿನ ವಿಭಾಗ 3: ಅಧಿಕಾರದ ಭ್ರಷ್ಟತೆ, ಕ್ರಾಂತಿಗೆ ದ್ರೋಹ. ಯಾವುದೇ ಕ್ರಾಂತಿಯ ಮೂಲ ಉದ್ದೇಶ ಶೋಷಣೆಯಿಂದ ಮುಕ್ತಿ ಪಡೆಯೋದು. ಆದರೆ ಆ ಉದ್ದೇಶ ಹೇಗೆ ಗಾಳಿಯಲ್ಲಿ ತೂರಿ ಹೋಗುತ್ತೆ ಅನ್ನೋದೇ ಈ ಕೃತಿಯ ದೊಡ್ಡ ದುರಂತ. ಕಾರ್ಮಿಕ ವರ್ಗದ ಶೋಷಣೆಯನ್ನ ಅರ್ಥ ಮಾಡಿಕೊಳ್ಳಲು ನಾವು ಬಾಕ್ಸರ್ ಅನ್ನೋ ಕುದುರೆಯನ್ನು ನೋಡಬೇಕು. ಪಾಪ, ಈತ ಅತ್ಯಂತ ಪ್ರಾಮಾಣಿಕ ಮತ್ತು ಸದಾ ಕಷ್ಟಪಟ್ಟು ದುಡಿಯುವ ಪ್ರಾಣಿ. ಅವನಿಗಿರೋದು ಕೇವಲ 2 ಮಂತ್ರಗಳು: ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೇನೆ ಮತ್ತು ನೆಪೋಲಿಯನ್ ಹೇಳಿದ್ದು ಯಾವಾಗಲೂ ಸರಿ. ಈ ಅಂಧಭಕ್ತಿ ಮತ್ತು ಅವಿರತ ಶ್ರಮವನ್ನ ಆಳುವ ವರ್ಗ ತಮ್ಮ ಸ್ವಾರ್ಥಕ್ಕಾಗಿ ಹೇಗೆ ಬಳಸ್ಕೊಳ್ತಾ ಇದೆ ಅನ್ನೋದು ನಿಜಕ್ಕೂ ಎದೆಗುಂದಿಸುವಂತಿದೆ. ಬಾಕ್ಸರ್ ತನ್ನ ಇಡೀ ಜೀವಮಾನವನ್ನ ತೋಟದ ಅಭಿವೃದ್ಧಿಗಾಗಿ ಮುಡಿಪಾಗಿಡ್ತಾನೆ.
ಹಗಲಿರುಳು ಕಷ್ಟಪಡ್ತಾನೆ. ಆದರೆ ಕೊನೆಗೆ ವಯಸ್ಸಾಗಿ ಆಯಾಸದಿಂದ ಅವನು ಕುಸಿದು ಬಿದ್ದಾಗ ಏನಾಗುತ್ತೆ ಗೊತ್ತಾ? ನೆಪೋಲಿಯನ್ ಅವನಿಗೆ ವಿಶ್ರಾಂತಿ ಕೊಡೋದ್ರ ಬದಲು ಆತನನ್ನ ಕಸಾಯಿಖಾನೆಗೆ ಮಾರ್ಬಿಡ್ತಾನೆ. ಅಷ್ಟೇ ಅಲ್ಲ, ಆ ಬಂದ ದುಡ್ಡಿಂದ ಹಂದಿಗಳು ತಮಗೆ ವಿಸ್ಕಿ ಖರೀದಿಸಿ ಮಜಾ ಮಾಡ್ತವೆ. ಆಳುವ ವರ್ಗಕ್ಕೆ ದುಡಿಯುವ ವರ್ಗದ ಮೇಲಿರುವ ನಿರ್ದಯತೆ ಮತ್ತು ಈ ಅಂತಿಮ ದ್ರೋಹವನ್ನ ಇದಕ್ಕಿಂತ ಕಟುವಾಗಿ ಹೇಳೋಕ್ ಸಾಧ್ಯನೇ ಇಲ್ಲ. ಈಗ ನಾವು 4ನೇ ವಿಭಾಗಕ್ಕೆ ಹೋಗೋಣ. ನಿಯಮಗಳ ತಿದ್ದುಪಡಿ, ಭಾಷೆಯ ಕುಶಲ ಬಳಕೆ. ಸರ್ವಾಧಿಕಾರದ ಮತ್ತೊಂದು ಅತಿ ದೊಡ್ಡ ಅಸ್ತ್ರ ಅಂದ್ರೆ ಭಾಷೆ ಮತ್ತು ನಿಯಮಗಳ ಕುಶಲ ಬಳಕೆ. ಕ್ರಾಂತಿಯಾದ ಹೊಸತರಲ್ಲಿ ಎಲ್ಲರ ಒಳಿತಿಗಾಗಿ ಕೆಲವು ಮೂಲಭೂತ ಕಾನೂನುಗಳನ್ನ ಮಾಡ್ಲಾಗಿರುತ್ತೆ, ನಿಜ. ಆದರೆ ಸರ್ವಾಧಿಕಾರಿಗಳು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಆ ಕಾನೂನಿನ ಚೌಕಟ್ಟುಗಳನ್ನ ಹೇಗೆ ನಿಧಾನವಾಗಿ, ಯಾರಿಗೂ ಅನುಮಾನ ಬಾರದಂತೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸ್ಕೊಳ್ತಾರೆ ಅನ್ನೋದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ಇಲ್ನೋಡಿ, ಇದಂತೂ ಅತ್ಯಂತ ರೋಚಕವಾದ ವಿಷಯ. ಹಂದಿಗಳು ಮೂಲ ಆಜ್ಞೆಗಳಿಗೆ ಹೇಗೆ ಜಾಣತನದಿಂದ ತಿದ್ದುಪಡಿ ತಂದು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಯಾವ ಪ್ರಾಣಿಯೂ ಹಾಸಿಗೆ ಮೇಲೆ ಮಲಗಬಾರ್ದು ಅನ್ನೋ ನಿಯಮಕ್ಕೆ ಮೆಲ್ಲಗೆ ಬೆಡ್ಶೀಟ್ಗಳೊಂದಿಗೆ ಅಂತ ಸೇರಿಸಿದು. ಮದ್ಯಪಾನ ಮಾಡಬಾರ್ದು ಅನ್ನೋದಕ್ಕೆ ಮಿತಿಯಿಲ್ಲದೆ ಅಂತ ಸೇರ್ಪಡೆಯಾಯಿತು. ಹಾಗೆ ಮತ್ತೊಂದು ಪ್ರಾಣಿಯನ್ನು ಕೊಲ್ಲಬಾರ್ದು ಅನ್ನೋ ಆಜ್ಞೆಗೆ ಕಾರಣವಿಲ್ಲದೆ ಅಂತ ಒಂದು ಸಣ್ಣ ಲೂಪ್ ಹೋಲ್ ಇಟ್ಬಿಟ್ವು. ಈ ಪುಟ್ಟ ಪದಗಳ ಸೇರ್ಪಡೆಯಿಂದ ಹಂದಿಗಳು ತಮ್ಮ ಪ್ರತಿಯೊಂದು ದುಶ್ಚಟವನ್ನು, ತಮ್ಮ ಕ್ರೌರ್ಯವನ್ನು ಸಂಪೂರ್ಣವಾಗಿ ಕಾನೂನುಬದ್ಧ ಮಾಡ್ಕೊಂಡ್ಬಿಟ್ವು. 4 ಕಾಲುಗಳು ಒಳ್ಳೆಯದು, 2 ಕಾಲುಗಳು ಇನ್ನೂ ಒಳ್ಳೆಯದು. ಭಾಷೆಯ ಕುಶಲತೆಯ ಪರಾಕಾಷ್ಠೆ ಅಂದ್ರೆ ಇದೇನೆ. ಆರಂಭದಲ್ಲಿ ಕುರಿಗಳೆಲ್ಲ 4 ಕಾಲುಗಳು ಒಳ್ಳೆಯದು, 2 ಕಾಲುಗಳು ಕೆಟ್ಟದ್ದು ಅಂತ ಘೋಷಣೆ ಕೂಗ್ತಿದ್ವು. ಆದರೆ ಯಾವಾಗ ಹಂದಿಗಳು ಮನುಷ್ಯರ ತರಾನೇ 2 ಕಾಲುಗಳ ಮೇಲೆ ನಡೆಯೋದಕ್ಕೆ ಕಲಿತುವೋ ಆಗ ಈ ಘೋಷಣೆಯನ್ನ ರಾತ್ರೋರಾತ್ರಿ 2 ಕಾಲುಗಳು ಇನ್ನೂ ಒಳ್ಳೆಯದು ಅಂತ ಬದಲಾಯಿಸ್ಬಿಟ್ರು. ಭಾಷೆಯನ್ನ ತಿರುಚುವ ಮೂಲಕ ಇಡೀ ಸಮಾಜದ ಬ್ರೈನ್ ವಾಶ್ ಹೇಗ್ ಮಾಡಬಹುದು ಅನ್ನೋದಕ್ಕೆ ಸಾಹಿತ್ಯದ ಇತಿಹಾಸದಲ್ಲೇ ಇದೊಂದು ಕ್ಲಾಸಿಕ್ ಉದಾಹರಣೆ. ನಿನ್ನೆ ಮೊನ್ನೆ ವಿಮೋಚಕರಾಗಿದ್ದವರು ಇವತ್ತು ಸಂಪೂರ್ಣವಾಗಿ ದಬ್ಬಾಳಿಕೆಗಾರರಾಗಿ ಬದಲಾಗಿದ್ದಾರೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಸಾರುತ್ತೆ. 5ನೇ ವಿಭಾಗ, ಪ್ರಗತಿಯ ಭ್ರಮೆ, ಯೋಜನೆಗಳು ಮತ್ತು ಉಚ್ಚಾಟನೆಗಳು. ಕೇವಲ ಭೌತಿಕ ಪ್ರಗತಿಯನ್ನೇ ಮುಂದಿಟ್ಕೊಂಡು ಆಡಳಿತದ ಒಳಗಿರುವ ಭಯೋತ್ಪಾದನೆಯನ್ನ ಹೇಗೆ ಮುಚ್ಚಿಡಲಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಕಥೆಯಲ್ಲಿ ಬರುವ ವಿಂಡ್ಮಿಲ್ ಅಂದ್ರೆ ಗಾಳಿಯಂತ್ರದ ನಿರ್ಮಾಣದ ಯೋಜನೆ ಇದೆಯಲ್ಲ, ಅದು ಸ್ಟಾಲಿನ್ ಕಾಲದ ರಷ್ಯಾದಲ್ಲಿ ನಡೆದ ಬಲವಂತದ ಹಾಗೂ ಹಾನಿಕಾರಕ ಕೈಗಾರಿಕೀಕರಣವನ್ನ ಅಂದ್ರೆ ಅವರ ಪಂಚವಾರ್ಷಿಕ ಯೋಜನೆಗಳನ್ನ ಸಂಕೇತಿಸುತ್ತೆ. ಪ್ರಾಣಿಗಳಿಗೆ ಉಜ್ವಲ ಭವಿಷ್ಯದ ಆಸೆ ತೋರಿಸಿ ಅವರಿಂದ ಪ್ರಾಣ ಹೋಗುವಷ್ಟು ಕೆಲಸ ಮಾಡಿಸ್ಕೊಳ್ಳಲಾಗತ್ತೆ. ಆದರೆ ಆ ಯೋಜನೆಯಿಂದ ಪಾಪ ಆ ಪ್ರಾಣಿಗಳಿಗೇನಾದ್ರೂ ಲಾಭ ಆಯ್ತಾ? ಖಂಡಿತ ಇಲ್ಲ. ಬದಲಿಗೆ ಕೇವಲ ನಾಯಕರ ಸಂಪತ್ತು ಮಾತ್ರ ಮತ್ತಷ್ಟು ಹೆಚ್ಚಾಯಿತು ಅಷ್ಟೇ. ಈ ಕೃತಿ ಅತ್ಯದ್ಭುತವಾಗಿ ವಿವರಿಸುವ ಮತ್ತೊಂದು ಅಂಶ ಅಂದ್ರೆ ಸರ್ವಾಧಿಕಾರಿಗಳು ಜನರನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದು. ಉದಾಹರಣೆಗೆ, ಸ್ಕ್ವಿಲೀರ್ ಅನ್ನೋ ಹಂದಿ ಸದಾಕಾಲ ಸುಳ್ಳು ಪ್ರಚಾರಗಳನ್ನೇ ಮಾಡ್ತಾ ಇರುತ್ತೆ. ಇದು ಸೋವಿಯತ್ನ ಅಂದಿನ ಪ್ರಾವಡ ಪತ್ರಿಕೆಯ ಪ್ರತೀಕ. ಇನ್ನು ವಿರೋಧಿಗಳಿಂದ ಬಲವಂತವಾಗಿ ಸುಳ್ಳು ತಪ್ಪೊಪ್ಪಿಗೆಗಳನ್ನು ಪಡೆದು ಸಾರ್ವಜನಿಕವಾಗಿ ಅವರಿಗೆ ಮರಣದಂಡನೆ ವಿಧಿಸೋದು. ಜೊತೆಗೆ ನೆರೆಯ ರೈತರ ಜೊತೆ ಮಾಡುವ ಒಪ್ಪಂದಗಳು ಹಿಟ್ಲರ್ ಮತ್ತು ಸ್ಟಾಲಿನ್ ನಡುವೆ ಇದ್ದಂತಹ ಕಪಟ ಮೈತ್ರಿಯನ್ನೇ ನೆನಪಿಸುತ್ತವೆ. ಇವೆಲ್ಲವೂ ಕೇವಲ ತಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳಲು ಮಾಡುವ ತಂತ್ರಗಳಷ್ಟೇ. ಈಗ ನಮ್ಮ ಕೊನೆಯ ವಿಭಾಗ 6 ಆರ್ವೆಲ್ ಮತ್ತು ಪತ್ರಿಕಾ ಸ್ವಾತಂತ್ರ್ಯ, ಕಲ್ಪನೆಯ ಹಿಂದಿನ ವಾಸ್ತವ. ಇಷ್ಟೊತ್ತು ನಾವು ಕಥೆಯ ಲೋಕದಲ್ಲಿದ್ವಿ. ಈಗ ಸ್ವಲ್ಪ ವಾಸ್ತವದತ್ತ ಬರೋಣ. ಜಾರ್ಜ್ ಆರ್ವೆಲ್ ಈ ಪುಸ್ತಕವನ್ನ ಬರೆಯುವಾಗ ಮತ್ತು ಪ್ರಕಟಿಸುವಾಗ ಸ್ವತಃ ಎದುರಿಸಿದ ಬೌದ್ಧಿಕ ಹೇಡಿತನ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕೊರತೆ ಇದೆಯಲ್ಲ, ಅದು ಈ ಕೃತಿಯಷ್ಟೇ ಮಹತ್ವದ್ದಾಗಿದೆ. ಎಂತಹ ದೊಡ್ಡ ವಿಪರ್ಯಾಸ ನೋಡಿ. ಸೆನ್ಸಾರ್ಶಿಪ್ ಅಥವಾ ಅಭಿವ್ಯಕ್ತಿ ದಮನದ ವಿರುದ್ಧ ಇಷ್ಟೊಂದು ಪ್ರಬಲವಾಗಿ ಧ್ವನಿ ಎತ್ತುವ ಈ ಪುಸ್ತಕವನ್ನೇ ಪ್ರಕಟಿಸಲು ಬ್ರಿಟನ್ನಲ್ಲಿ ಅನೇಕ ಪ್ರಕಾಶಕರು ಹಿಂದೆ ಮುಂದೆ ನೋಡಿದ್ರು, ನಿರಾಕರಿಸಿದ್ರು. ಯಾಕೆ ಗೊತ್ತಾ? ಆ ಸಮಯದಲ್ಲಿ ರಷ್ಯಾ ಬ್ರಿಟನ್ನ ಮಿತ್ರರಾಷ್ಟ್ರವಾಗಿತ್ತು. ಎಲ್ಲಾದ್ರೂ ಮಿತ್ರರಾಷ್ಟ್ರಕ್ಕೆ ಕೋಪ ಬಂದ್ಬಿಡುತ್ತೋ ಅನ್ನೋ ಭಯದಿಂದ ಸರ್ಕಾರದ ಕಡೆಯಿಂದ ಯಾವುದೇ ಅಧಿಕೃತ ನಿಷೇಧ ಇಲ್ಲದೇ ಇದ್ರೂ ಪ್ರಕಾಶಕರು ತಮಗೆ ತಾವೇ ಸ್ವಯಂ ಸೆನ್ಸಾರ್ಶಿಪ್ ಮಾಡ್ಕೊಂಡ್ರು. ಇದು ನಿಜಕ್ಕೂ ಆಘಾತಕಾರಿ. ಬಹುಶಃ ಇದೇ ಕಾರಣಕ್ಕಾಗಿಯೇ ಆರ್ವೆಲ್ ಅವರು ಪ್ರಕಟವಾಗದ ತಮ್ಮ ಮುನ್ನುಡಿಯಲ್ಲಿ ಈ ಒಂದು ಪ್ರಬಲವಾದ ಸಾಲನ್ನ ಬರೆದಿದ್ರು. ಅಪ್ರಿಯವಾದ ವಿಚಾರಗಳನ್ನ ಮೌನಗೊಳಿಸಬಹುದು ಮತ್ತು ಅನನುಕೂಲಕರ ಸತ್ಯಗಳನ್ನ ಯಾವುದೇ ಅಧಿಕೃತ ನಿಷೇಧವಿಲ್ಲದೆಯೇ ಮುಚ್ಚಿಡಬಹುದು. ಎಂಥ ಮಾತು ಅಲ್ವಾ? ಇದು ಕೇವಲ ಅಂದಿನ ಕಾಲಕ್ಕೆ ಮಾತ್ರ ಸೀಮಿತವಲ್ಲ. ಸಮಾಜವು ಯಾವಾಗಲೂ ಯಾವುದೋ ಒಂದು ಅಭಿಪ್ರಾಯವನ್ನ ಪ್ರಶ್ನಾತೀತ ಅಂತ ಒಪ್ಕೊಂಡಾಗೆಲ್ಲ ಭಿನ್ನಾಭಿಪ್ರಾಯಗಳನ್ನ ಹೇಗೆ ವ್ಯವಸ್ಥಿತವಾಗಿ ಮೌನಗೊಳಿಸಲಾಗುತ್ತೆ ಅನ್ನೋದಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ. ಇಂತಹ ಸಾರ್ವಕಾಲಿಕ ಸತ್ಯಗಳೇ ಆನಿಮಲ್ ಫಾರ್ಮ್ ಕೃತಿಯನ್ನ ಇವತ್ತಿಗೂ ಒಂದು ಮಾಸ್ಟರ್ ಪೀಸ್ ಆಗಿ ಉಳಿಸಿವೆ. ಕೃತಿಯ ಕೊನೆಯ ದೃಶ್ಯವಂತೂ ನಮ್ಮನ್ನ ಕಾಡದೇ ಬಿಡೋದಿಲ್ಲ.
ಕಿಟಕಿಯ ಮೂಲಕ ಒಳಗೆ ಇಣಿಕಿ ನೋಡುವ ಪ್ರಾಣಿಗಳಿಗೆ ಒಳಗಡೆ ಇಸ್ಪೀಟಾಡುತ್ತಿರುವ ಹಂದಿಗಳು ಮತ್ತು ಮನುಷ್ಯರ ನಡುವೆ ಯಾವುದೇ ವ್ಯತ್ಯಾಸವೇ ಕಾಣೋದಿಲ್ಲ. ಯಾರು ವಿಮೋಚಕರು ಯಾರು ಶೋಷಕರು ಅನ್ನೋ ಭೇದವೇ ಅಲ್ಲಿ ಅಳಿಸಿ ಹೋಗಿರುತ್ತೆ. ಹಾಗಾಗಿ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಆ ಮಹತ್ವದ ಪ್ರಶ್ನೆ ಒಂದಿದೆ. ಇಂದಿನ ಪ್ರಪಂಚದ ರಾಜಕೀಯ ನಾಯಕರನ್ನ ಮತ್ತು ಭ್ರಷ್ಟ ವ್ಯವಸ್ಥೆಯನ್ನು ನೋಡುವಾಗ ಯಾರು ಶೋಷಕರು ಮತ್ತು ಯಾರು ರಕ್ಷಕರು ಅನ್ನೋ ವ್ಯತ್ಯಾಸವನ್ನ ನಾವು ಇವತ್ತಿಗೂ ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಿದೆಯಾ? ಇದು ಜಾರ್ಜ್ ಆರ್ವೆಲ್ ನಮಗೆ ಬಿಟ್ಟು ಹೋದ ಅತಿದೊಡ್ಡ ಪಾಠ ಮತ್ತು ಸವಾಲು. ಈ ವಿಶ್ಲೇಷಣೆಯ ಮೂಲಕ ನಾವು ಇತಿಹಾಸದ ಒಂದು ಶ್ರೇಷ್ಠ ಕ್ಲಾಸಿಕ್ ಕೃತಿಯನ್ನ ಹೊಸ ದೃಷ್ಟಿಕೋನದಿಂದ ಅರ್ಥಮಾಡಿಕೊಂಡಿದ್ದೇವೆ ಅಂತ ಭಾವಿಸುತ್ತೇನೆ.